ಆಯ್ಕೆ ಒಂದ್ ಕಡೆ ವಿಚಾರ ಆದರೆ ನನ್ನ ಕಡೆಗೆ ಇವತ್ತು ಸಿದ್ದೇಶ್ವರ್ ಅವರ ಜನ್ಮದಿನ ಕೂಡ ಹೌದು. ದಾವಣಗೆರೆಯ ಮಾಜಿ ಸಂಸದರು ಆಗಿರುವಂಥ ಸಿದ್ದೇಶ್ವರ್ ಜೊತೆಗೆ ಇವತ್ತು ಎಲ್ಲ ಬಿಜೆಪಿಯ ರೆಬಲ್ ನಾಯಕರು ಒಟ್ಟಾಗಿದ್ದರು. ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಹೀಗೆ ಸಾಲು ನಾಯಕರು ಇವತ್ತು ದಾವಣಗೆರೆಯಲ್ಲಿ ಸಭೆ ಸೇರಿ ಅದರಲ್ಲೂ ಕೂಡ ಸಿದ್ದೇಶ್ವರ್ ಅವರಿಗೆ ವಿಶ್ ಮಾಡುವಂಥ ಸಂದರ್ಭದ ಜೊತೆಗೆ ದಾವಣಗೆರೆಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಕೂಡ ಮಾತನಾಡಿದ್ರು. ಎಲ್ಲ ಬೆಳವಣಿಗೆಗಳ ನಡುವೆ ಹರಿಪ್ರಸಾದ್ ಆಡಿರುವಂಥ ಮಾತು, ಪ್ರಮುಖವಾಗಿ ಬಿಜೆಪಿಯ ಅಧ್ಯಕ್ಷರ ಆಯ್ಕೆ ವಿಚಾರ ಕೇಳಿರುವಂಥ ಮಾತು ಈಗ ಸಾಕಷ್ಟು ವಿವಾದಗಳಿಗೆ ಕಾರಣವಾಗ್ತಾ ಇದೆ. ಬಿಜೆಪಿ ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಬಹಳ ಸಂತೋಷ. ಅಕಸ್ಮಾತ್ ನಾವು ತೃತೀಯ ಲಿಂಗಗಳನ್ನು ಮಾಡಬಾರದು ಅಂತ ಎಲ್ಲಿದೆ? ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸಿಕೊಳ್ಳಿ. ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯೂ ಆಗಿಲ್ಲ, ರಾಜ್ಯಾಧ್ಯಕ್ಷರ ನೇಮಕದ ಕಸರತ್ತೂ ಮುಗ್ದಿಲ್ಲ. ಆಗಾಗುತ್ತೆ ಹೀಗಾಗುತ್ತೆ ಎನ್ನುತ್ತಲೇ ಬಿಜೆಪಿ ನಾಯಕರು ದಿನಗಳನ್ನ ದೂಡ್ತಾ ಇದ್ದಾರೆ. ಕೇಸರಿ ಪಡೆಯ ವಿಳಂಬ ನೀತಿಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ತುಪ್ಪ ಸುರಿದಿದ್ದಾರೆ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಧನಾರೀಶ್ವರರನ್ನ ಹುಡುಕಲಿ. ಬಿಜೆಪಿ ವಿರುದ್ಧ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ. ಬಿಜೆಪಿ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕುಹಕ ಆಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಮಹಿಳೆಯರನ್ನ ಹುಡುಕಾಡ್ತಿರೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಧನಾರೀಶ್ವರರನ್ನ ಹುಡುಕ್ಲಿ ಅಂತ ವ್ಯಂಗ್ಯ ಆಡಿದ್ದಾರೆ. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸಿಕೊಳ್ಳಿ. ಮತ್ತೆ ಬಿಜೆಪಿ ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಬಹಳ ಸಂತೋಷ. ಬಿಕೆ ಹರಿಪ್ರಸಾದ್ ಆಡಿರೋ ಇದೇ ಮಾತು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ಈ ರೀತಿ ಮಾತನಾಡೋ ಮೂಲಕ ಕೈ ನಾಯಕ ನಾರಿಯರಿಗೆ, ತೃತೀಯ ಲಿಂಗಿಗಳಿಗೆ ಅಪಮಾನ ಮಾಡಿದ್ದಾರೆ ಅಂತ ಕೇಸರಿ ಪಡೆ ಮುಗಿಬೀಳುತ್ತಾ ಇದೆ. ಅರ್ಧನಾರೀಶ್ವರರನ್ನಾದ್ರೂ ಮಾಡಿ ಅನ್ನೋ ಮಾತನ್ನ ಹೇಳಿ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಹೇಳಿದ್ರಿಂದ ತೃತೀಯ ಲಿಂಗಗಳನ್ನ ಸ್ಟ್ರೈಕ್ ಮಾಡ್ತಾರೆ. ಅಂದ್ರೆ ಇವ್ರು ಯಾವ್ದಕ್ ಬೆಲೆ ಕೊಡ್ತಿದ್ದಾರೆ? ಹಂಗಾರೆ ಅವ್ರಿಗೆ ಜೀವನ ಇಲ್ವಾ? ಅಕಸ್ಮಾತ್ ನಾವು ತೃತೀಯ ಲಿಂಗಗಳನ್ನು ಮಾಡಬಾರದು ಅಂತ ಎಲ್ಲಿದ್ದಾರೆ? ಆ ತರದ ಏನೋ ಬೇರೆ ಏನೋ ಬಾಲಿಶವಾದಂತ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ದಾವಣಗೆರೆಯಲ್ಲಿ ಬಿಜೆಪಿ ರೆಬೆಲ್ಸ್ ಶಕ್ತಿ ಪ್ರದರ್ಶನ. ರಾಜ್ಯಾಧ್ಯಕ್ಷರ ಆಯ್ಕೆಯ ಚರ್ಚೆ ನಡುವೆ ದಾವಣಗೆರೆಯಲ್ಲಿ ಬಿಜೆಪಿ ರೆಬೆಲ್ಸ್ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ವಿಷಯ ಏನಂದ್ರೆ, ಕೆಲ ದಿನಗಳ ಹಿಂದಷ್ಟೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ದಾವಣಗೆರೆಯ ಬಣ ಬಡಿದಾಟಕ್ಕೆ ಮುಲಾಮು ಹಚ್ಚೋದಕ್ಕೆ ಜೋಶಿ ಅಂಡ್ ಟೀಮ್ ಯತ್ನಿಸಿತ್ತು. ಸದ್ಯದ ಬೆಳವಣಿಗೆ ನೋಡಿದ್ರೆ ಸಭೆ ಯಶಸ್ವಿಯಾದಂತೆ ಕಾಣ್ತಾ ಇಲ್ಲ. ಇವತ್ತು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ 74ನೇ ಹುಟ್ಟುಹಬ್ಬ. ಹೀಗಾಗಿ ಬಿಜೆಪಿಯ ಬಂಡಾಯ ಬಣದಲ್ಲಿರುವ ನಾಯಕರೆಲ್ಲರೂ ದಾವಣಗೆರೆಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಹುಟ್ಟುಹಬ್ಬದ ನೆಪದಲ್ಲಿ ರೇಣುಕಾ ಮಂದಿರದಲ್ಲಿ ಗುಪ್ತ ಸಭೆ ನಡೆಸಿದ್ದಾರೆ. ಬಳಿಕ ಬರ್ತ್ಡೇ ಹೆಸರಿನಲ್ಲಿ ಸಾವಿರಾರು ಮಂದಿಯನ್ನ ಸೇರಿಸಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ವಾಕ್ಪ್ರಹಾರ ನಡೆಸಿದ್ದಾರೆ. ಮತ್ತೊಂದ್ ಕಡೆ ರೇಣುಕಾಚಾರ್ಯಗೆ ಪ್ರತಾಪ್ ಸಿಂಹ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಅವರ ಕೃಪೆಯಿಂದ ಮಂತ್ರಿಯಾದಂತ ರವೀಂದ್ರನಾಥ್ ಅವರು ಹುಟ್ಟುಹಬ್ಬಕ್ಕೆ ಯಡಿಯೂರಪ್ಪನವರು ಬರಕ್ಕಾಗತ್ತೆ? ಸಿದ್ದೇಶ್ವರ ಜೊತೆಗೆ ಅಣ್ಣ ತಮ್ಮಂದಿದ್ದಂತ ಸಿದ್ದೇಶ್ವರ ಜನ್ಮದಿನಕ್ಕೆ ಅವ್ರಿಗೆ ಬರಕ್ಕಾಗಲ್ಲ ಅಂದ್ರೆ ಇದು ಅಕ್ಷಮ್ಯ ಅಪರಾಧ. ಯಡಿಯೂರಪ್ಪನವರೇ ಈ ಜನರೊಳಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ. ಅರ್ಧಾಡಿ ನೀರೊಳಗಡೆ ಗೋಳಿ ಬಡಿಸೋದು ಗೊತ್ತಿಲ್ಲ ಅವರಿಗೆ. ಅದು ಮಾಡ್ಬೇಕಿತ್ತು ಸಿದ್ದೇಶಣ್ಣ. ಕೋವಿಡ್ ಸೋಂಕಿದ್ರೆ ಅದ್ರಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ಮ ಸಿದ್ದೇಶಣ್ಣ ಗೊತ್ತಿಲ್ಲ. ಇವತ್ತು ಮಾತ್ರ ಅಲ್ಲ, ನಿನ್ನೆ ಕೂಡ ಗೋಕಾಕ್ನಲ್ಲಿ ರೆಬೆಲ್ಸ್ ಮೀಟಿಂಗ್ ಮಾಡಿದ್ದರು. ಗೋಕಾಕ್ನಲ್ಲಿ ಲಕ್ಷ್ಮೀದೇವಿಗೆ ಪೂಜೆ ಸಲ್ಲಿಸಿದ್ದರು. ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಶಾಸಕ ಬಿಪಿ ಹರೀಶ್ ಸೂಕ್ಷ್ಮವಾಗಿ ಉತ್ತರ ಕೊಟ್ಟರು. ನಾಡಿಗೆ ಒಳ್ಳೇದಾಗ್ಲಿ, ನಾಡನ್ನ ರಕ್ಷಿಸೋರು ಅವ್ರಿಗೆ ಒಳ್ಳೇದಾಗ್ಲಿ, ದುಷ್ಟರಿಗೆ ಕೆಟ್ಟದಾಗ್ಲಿ ಅಂತ ಕೇಳ್ಕೊಂಡಿದೆ. ಒಟ್ಟಾರೆ ರಾಜ್ಯದಲ್ಲಿ ಬಿಜೆಪಿ ರೆಬೆಲ್ ಟೀಮ್ ವಿಜೇಂದ್ರ ಹಾಗೂ ತಂಡವನ್ನ ಹಣಿಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಹೋರಾಡುವ ಮೂಲಕ ವಿಜೇಂದ್ರಗೆ ಚೆಕ್ಮೇಟ್ ಕೊಡೋದಕ್ಕೆ ಸಜ್ಜಾಗಿದೆ. ದಾವಣಗೆರೆಯಿಂದ ಬಸವರಾಜ್ ದೊಡ್ಡಮನಿ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.